सर, कर्नाटका संपर्क। इस पार्ट में कर्नाटक के प्राकृतिक सौंदर्य के बारे में और साहित्य के बारे में और शिल्पकला के बारे में सब कुछ इस पार्ट में आता है सर। और मैंने साहित्यिक और प्राकृतिक छोड़कर और शिल्पकला के बारे में बच्चों को कैसे मॉडल किया जाता है, तो प्राकृतिक नहीं किया जाता है लेकिन वास्तुशिल्प के बारे में किया जाता है। मॉडल कैसे किया जाता है, ये पहले जो है बादामी का है। जो नेक्स्ट वो आता है सर, ये रथ सर, पत्थर का रथ है सर, पत्थर का रथ पुरातन बहुत बड़े काल से वो सेन फिनोमेना वास्तुकला का अद्वितीय दृष्टांत एक उदाहरण है। इस तरह हम बच्चों को कह सकते हैं कि आप मॉडल भी कर सकते हैं और यही से समझ सकते हैं। ನಾನು ನರಗೋಳ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನರಗೋಳ್ ತರಗತಿ ನಿರ್ವಹಿಸುವುದರಿಂದ ನಾನು ಶಿಕ್ಷಕರಿಗೆ ಅನುಕೂಲ ಆಗೋದ್ರಿಂದ ಸಂಕಲನ ಮತ್ತು ವ್ಯವಕಲನ ಒಂದು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಮಗುವಿಗೆ ಸಪೋಸ್ ಈಗ ನಾವು 4ರಲ್ಲಿ 2 ಕಲೆ ಇರುತ್ತಂದಾಗ ಇದು ಒಂಥರ ಎಂಜಾಯ್ಮೆಂಟ್ ಆಗಿ 4 ಮೀನುಗಳನ್ನು ಬೆಳೆಸ್ತಾರೆ. ಮತ್ತು 4ರಲ್ಲಿ 2 ತೆಗೆದುಕೊಂಡ್ರೆ ಈ ಮೀನು ಏನಂತಂದ್ರೆ ಮತ್ತು 2 ಮೀನುಗಳನ್ನು ನುಂಗ್ತದೆ. 2 ಮೀನನ್ನು ನುಂಗ್ತಂದ್ರೆ ಎಷ್ಟು ಹೋಯಿತು ಅಂತ ಕೇಳಬೇಕು. ಅಲ್ಲಿ ಎಷ್ಟು ಹೋಯ್ತು, 2 ಹೋಯ್ತು. ಆ ಮಗುನೇ ಏನು ಮಾಡ್ತದೆ, ಇಲ್ಲಿ ಬೆಳೀತದೆ. ಟೋಟಲ್ ನಾವು ಎಷ್ಟು ಮೀನುಗಳು ಈಗ ಬರ್ಕೋತ ಹೋಗೋದು, ನಾವು ಜಾಸ್ತಿ ಮಾಡ್ಕೊಂಡ್ರೆ ನಡೆಯುತ್ತೆ. ಈಗ ಸಪೋಸ್ ಇನ್ನೊಂದು ಉದಾಹರಣೆ 6, ಈ 6ರಲ್ಲಿ 3 ಕಳೆದ್ರೆ ಎಷ್ಟು ಹೋಯ್ತು ಅಂತ ಮಗುವಿಗೆ ಬೇಗ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದು 1, 2, 3, 4, 5, 6 ಮೀನುಗಳಲ್ಲಿ ಎಷ್ಟು ಮೀನು ತೆಗೆದು ಮೀನಿಂದ 3 ಮೀನುಗಳನ್ನು ಅದು ಜಾರು ಬಿಟ್ಟು ಜಾರಿಸ್ಕೊಟ್ಟು 1, 2, 3 ಇಲ್ಲಿ ಬಂದಿದ್ದು ಇಷ್ಟು ಬಂದಾಗ ಎಷ್ಟು ಉಳಿತು ಬಂದಿತ್ತು. ಇಲ್ಲಿ 1, 2, 3 ಮಗು ಎಲ್ಲಿಸ್ತದೆ ಅದನ್ನೇ ಇಲ್ಲಿ ಬರೀತದೆ. ಇದು ಗುಂಪಿನಲ್ಲಿ ಚಟುವಟಿಕೆ ಕೊಟ್ಟರೆ ಎಲ್ಲ ಮಕ್ಕಳು ಎಂಜಾಯ್ಮೆಂಟನ್ನು ಮಾಡ್ತಾರೆ. ಇವೆಲ್ಲ ದರ್ಶನ ಇದಕ್ಕೆ ಸಂಬಂಧಪಟ್ಟ ದರ್ಶನ ನಾವು ಇನ್ನೂ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು ಈ ಚಟುವಟಿಕೆಯನ್ನು ಮುಂದುವರಿಸ್ತೀವಿ. ಇದು ಏನಿಲ್ಲ, ನಾವು ಮಗುನೇ ಮಾಡ್ಬೋದು. ನಾವು ಈ ಕಲ್ಲುಗಳನ್ನಾದ್ರೂ ಯೂಸ್ ಮಾಡ್ಕೊಂಡು ಸೊ ಗೋಟಿಗಳಂದ್ರೆ ಈಸಿಯಾಗಿ ಈ ಫ್ಲಾಶ್ ಕಾರ್ಡ್ ಇಂಥವೇ ಸಂಕಲನ ಫ್ಲಾಶ್ ಕಾರ್ಡ್ ಮಾಡ್ಬೋದು. 2 ಎಷ್ಟಪ್ಪ ಅಂತ ಹೇಳ್ತಾರೆ, 2 ಕಲ್ಲು ತೊಗೊಂಡು ಇದನ್ನು ಹಾಕ್ಬೇಕು. ಈ ಕಡೆ ಅವು ಹೊತ್ತು ಮತ್ತೆ ಇಲ್ಲ ಅಂತ ಇದು ನಲ್ಲಿಕಲ್ಲಿ ಮಕ್ಕಳಿಗೆ 1ನೇ ತರಗತಿ 2ನೇ ತರಗತಿ ಸಂಕಲನ ಮತ್ತು ಸಂಕಲಕ ಎರಡೂ ಮಕ್ಕಳಿಗೆ ಅದನ್ನ ಕೂಡುವಂಥದ್ದು ಸಂಕಲನ ಮತ್ತು ಸಂಕಲನ ಮತ್ತು ಸಂಕಲಕ ಅಂತ 2 ಆಗುತ್ತೆ. ಪುಸ್ತಕ ಮೇಲಿನ ಸಂಖ್ಯೆ ಆ ಇದರಲ್ಲಿ ಇದು ಕೂಡುತ್ತದೆ, ಇದರಾಗ ಹೋಗಿ ಇದು ಕೂಡುತ್ತದೆ. ಸಂಕಲಕ ಅದನ್ನು ಮಾಡ್ಬೋದು. ಇದ್ರಾಗೆ ಹಾಕಿದ್ರು ಬರ್ತದೆ. ನಾವು ಈ ಕೆಳಗಿನ ಒಂದು ಸಂಖ್ಯೆ ಕೆಳಗಿನ ಒಂದು ಸಂಖ್ಯೆ ಪುಸ್ತಕನೇ ಕೊಟ್ಟಿರ್ತಾರೆ. ನಾವು ಸಾಂದರ್ಭಿಕವಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಗ್ರಾಮರ್ ಹೇಳುವಾಗ ಯೂಸ್ ಮಾಡ್ತೀವಿ ಸರ್. ಸೊ ಇದರ ಉಪಯುಕ್ತತೆ ಇದೆ ಅಂತ ಕೇಳಿದರೆ ಎಲ್ಲ ತರಗತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಸರ್. ಮತ್ತು ಅಸೆಸ್ಮೆಂಟ್ ಟೈಮಲ್ಲಿ ಯೂಸ್ ಮಾಡ್ಬೋದು ಸರ್. ಮತ್ತು ಈಗ ಒಂದು ಶೀಟ್ ಬಂದಾಗಿ ನಾವು ಟೆಸ್ಟ್ ಥರ ಕೂಡ ನಾವು ಮಕ್ಕಳನ್ನು ಬಂದು ಆ್ಯಕ್ಟಿವಿಟಿ ಥರನೂ ನಾವು ಯೂಸ್ ಮಾಡ್ಬೋದು ಸರ್. ಇದರಲ್ಲಿ ನಾವೀನ್ಯತೆ ಏನಪ್ಪ ಅಂತಂದರೆ ನಾವು ಒಂಥರ ಮಕ್ಕಳಿಗೆ ಬೋರ್ಡ್ ಮೇಲೆ ಬರೆಯೋದ್ರಿಂದ ಅಷ್ಟು ಮೈಂಡಿಗೆ ಹೋಗೋ ಅರ್ಥ ಆಗಲ್ಲ ಸರ್. ಇದನ್ನು ಕೈಯಲ್ಲಿ ಕೊಟ್ಟು ಅವರಿಗೆ ಅವ್ರ ಕೈಯಿಂದಲೇ ನಾವು ವರ್ಕ್ ಮಾಡಿ ಕಲಿಸಿದ್ರೆ ಸ್ವಲ್ಪ ಜಲ್ದಿ ಬೇಗ ಅರ್ಥ ಮಾಡ್ಕೋಬೋದು ಸರ್. ಇನ್ನು ನೆಕ್ಸ್ಟ್ ಇನ್ನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಂದರೆ ಇಲ್ಲಿ ನಾನು 3 ಟೆನ್ಸಸ್ಗಳನ್ನು ಕವರ್ ಮಾಡಿದ್ದೀನಿ ಸರ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಮತ್ತು ಅದರಲ್ಲಿ 4 ಥರ ಟೆನ್ಸಸ್ಗಳು ಬರ್ತವೆ. ಮತ್ತು ಸಬ್ ಟೆನ್ಸಸ್ಗಳು ಅಂತ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಒಂದು ಸರ್ತಿ ನಾವು ಈ ಥರ ಇಟ್ಟಾಗ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಸೊ ಇಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ ಪರ್ಸನ್, ವರ್ಬ್ ಮತ್ತು ಆಬ್ಜೆಕ್ಟ್. ಯಾವುದೇ ಟೆನ್ಸಿಗೆ ಹೋದರೂ ಕೂಡ ಇವು ನಮ್ಮ
ಮೇನ್ ಗೊತ್ತಿರುತ್ತೆ ಸರ್. ಪರ್ಸನ್ನ ನಾನು ಒಂದು ಪರ್ಸನ್ನ ತೊಗೊಂಡ್ಬಿಟ್ಟು ಎಲ್ಲ ಟೆನ್ಸಸ್ಸಿಗೆ ಕವರ್ ಆಗೋ ಥರ ಮಾಡಿದ್ದೀನಿ ಸರ್. ಇನ್ನು ಇದರಿಂದ ಮಕ್ಕಳಿಗೆ ಏನು ಪರಿಣಾಮ ಏನು ಬರ್ತದೆ ಅಂತ ಕೇಳಿದ್ರೆ, ಸೊ ಮಕ್ಕಳಿಗೆ ಏನಪ್ಪ ಅಂತಂದರೆ ಸರ್ ಈಸಿಯಾಗಿ ಒಂದು ಟೆನ್ಸನ್ನು ನಾವು ಇದ್ದರೆ ಉಳಿದೆಲ್ಲ ಟೆನ್ಸ್ಗಳ ಡಿಫ್ರೆನ್ಸ್ ಮಗುವಿಗೆ ಪಟ್ಟಂತ ಗೊತ್ತಾಗುತ್ತೆ ಸರ್. ಎಲ್ಲಿ ಯಾವ್ದು ವರ್ಕ್ಗಳನ್ನ ಯೂಸ್ ಮಾಡಬೇಕು, ವಿವನ್ ಯೂಸ್ ಮಾಡಬೇಕು, ಯೂಸ್ ಮಾಡಬೇಕು, ಹೆಲ್ಪಿಂಗ್ ವರ್ಕ್ ಯಾವ್ದು ಮಾಡಬೇಕು ಎಲ್ಲನೂ ಗೊತ್ತಾಗುತ್ತೆ ಸರ್. ಒಂದು ಎಕ್ಸಾಂಪಲ್ ಪರ್ಸನ್ ಐ ಪರ್ಸನ್ ವರ್ಕ್ ಆಬ್ಜೆಕ್ಟ್ ಸರ್. ಐ ಡ್ರೈವ್ ಕಾರ್. ಪರ್ಸನ್ ಐ ವರ್ಕ್ ಡ್ರೈವ್ ಆಬ್ಜೆಕ್ಟ್ ಕಾರ್. ಐ ಡ್ರೈವ್ ಕಾರ್. ಸೊ ಇದು ಸಿಂಪಲ್ ಪ್ರೆಸೆಂಟ್ ಆದರೆ ಸಿಂಪಲ್ ಪಾಸ್ಟಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಸೇಮ್ ಐ ಡ್ರೋ ಕಾರ್. ದೆನ್ ಅದನ್ನೇ ಸಿಂಪಲ್ ಫ್ಯೂಚರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಐ ವಿಲ್ ಡ್ರೈವ್ ಕಾರ್. ಸೊ ಇದರಿಂದ ಮಗುವಿಗೆ ಏನಾಗುತ್ತೆ ಅಂದರೆ ಮೂರು ಟೆನ್ಸಸ್ಗಳನ್ನು ಸಡನ್ನಾಗಿ ಏನು ಡಿಫ್ರೆನ್ಸ್ ಬರ್ಬೋದು, ಸಿಂಪಲ್ ಪ್ರೆಸೆಂಟ್ ಸಿಂಪಲಲ್ಲಿ ಏನು ಡಿಫ್ರೆನ್ಸ್ ಬರ್ತದೆ. ಸೊ ಇದನ್ನು ಅರ್ಥ ಮಾಡ್ಬೋದು ಸರ್. ನೆಕ್ಸ್ಟ್ ಸೆಕೆಂಡ್ ಟರ್ನ್ ಮಾಡಿದರೆ ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್. ಸೊ ಸೇಮ್ ಪರ್ಸನ್ ಐ ವರ್ಕ್ ಏನಾಗ್ತದೆ V1 ಪ್ಲಸ್ ING ಆ್ಯಂಡ್ ಹೆಲ್ಪಿಂಗ್ ವರ್ಕ್ ಆ್ಯಂಡ್ ಐ ಆಮ್ ಡ್ರೈವಿಂಗ್ ಕಾರ್. ಸೊ ಇದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೋದರೆ ಐ ವಾಸ್ ಡ್ರೈವಿಂಗ್ ಕಾರ್. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸರ್ V1 ಪ್ಲಸ್ ING, ಸೇಮ್ V1 ಪ್ಲಸ್ V1 ING. ಸೊ ಫ್ಯೂಚರಲ್ಲಿ ಏನಾಗ್ತದೆ ಐ ವಿಲ್ ಬಿ ಡ್ರೈವಿಂಗ್ ಕಾರ್. ನಾನು ಅದನ್ನೇ ಕಂಟಿನ್ಯೂಸ್ ಆಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ perfect tense. So present perfect tense I have driven car. So the past perfect tense I had driven car. Then I will have driven car. Last tense. So present perfect continuous. V1 plus ING. I have been. ಎಕಾನಮಿ ಅಂತ ಕೊಟ್ಟಿದ್ದು 4 ಪಾಯಿಂಟ್ಸ್ ಕಟ್ಕೊಂಡು ಮಾಡೋದು ಅಂತ ಹೇಳಿದ್ರೆ ಲಾಸ್ಟ್ ಉಳಿತಾಯ ಏನಾಗ್ತದೆ ಅಂತ ಕೇಳಿದ್ರೆ ಒಂದೇ ಚಾರ್ಟಲ್ಲಿ ನಾವು ಉದ್ದ ಟೆನ್ಸಸ್ ಮಾಡೋದ್ರಿಂದ ದೊಡ್ಡ ಶೀಟ್ ಮಾಡೋದು, ಅದರ ನಂಬರ್ ಆಫ್ ಪೇಜಸ್ಗಳನ್ನ ವೇಸ್ಟ್ ಆಗುತ್ತೆ ಸರ್. ಬೋರ್ಡ್ ಪ್ರತಿ ಸರ್ತಿ ಬರೋದ್ರಿಂದ ಪೇಜಸ್ ಪೆನ್ಸಿಲ್, ಸೊ ಅಲ್ಲಿ ಟೈಮ್ ಸೇವ್ ಆಗ್ತದೆ, ಪೇಪರ್ ಸೇವ್ ಆಗ್ತದೆ. ಜೊತೆಗೆ ಈಸಿಯಾಗಿ ಒಂದೇ ಸಣ್ಣ ಚಾರ್ಟಲ್ಲೇ ಇಡೀ 4 ಟೆನ್ಸಸ್ಸನ್ನು ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನಾನು ಮಾಡಿರ್ತಕ್ಕಂಥ ಡಿಎಲ್ ಏನಪ್ಪ ಅಂದ್ರೆ ಒಂದು ವಿದ್ಯುತ್ ಖಂಡಗಳು, 2 ರೀತಿಯ ವಿದ್ಯುತ್ ಖಂಡಗಳು. ಒಂದು ಸರಣಿ ಕ್ರಮದಲ್ಲಿ ರೋಧಕಗಳಿರ್ತಕ್ಕಂಥ ಖಂಡ, ಇನ್ನೊಂದು ಸಮಾಂತರ ಕ್ರಮದಲ್ಲಿ ಇರ್ತಕ್ಕಂಥ ರೋಧಕಗಳ. ಈ ರೋಧಕ ಅಂದ್ರೆ ಏನಂತಂದ್ರೆ ಯಾವುದೇ ಒಂದು ಎಲೆಕ್ಟ್ರಿಕ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಟಿವಿ ಆಗಿರ್ಬೋದು ಅಥವಾ ಕೂಲರ್ ಆಗಿರ್ಬೋದು, ಮತ್ತು ಯಾವುದೇ ಎಲೆಕ್ಟ್ರಿಕ್ ಉಪಕರಣದಷ್ಟು ಏನಿರಬೇಕು ಅಂದ್ರೆ ರೋಧಕ ಅಂತ ಹೇಳ್ತೀವಿ. ಆ ರೋಧಕಕ್ಕೆ ಅದರದೇ ಆಗಿರ್ತಕ್ಕಂಥ ರೋಧ ಇರ್ತದೆ. ಇದು ಓಮ್ನ ನಿಯಮ ಸಂಬಂಧಪಟ್ಟಂಗೆ ಯಾವಾಗಲೂ ಒಂದು ಮಂಡಲದಲ್ಲಿ ವೋಲ್ಟೇಜು ಅಲ್ಲಿರ್ತಕ್ಕಂಥ ಕರೆಂಟಿಗೆ ನೇರಾನುಪಾತನಾಗಿದೆ. ಎಷ್ಟು ವೋಲ್ಟೇಜ್ ಜಾಸ್ತಿ ಆಗುತ್ತೆ ಅಷ್ಟು ಕರೆಂಟ್ ಇರುತ್ತೆ. ಅದ್ರ ಪ್ರಕಾರ ಒಂದು ಮಂಡಲವನ್ನು ಮಾಡಿದ್ದೀವಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಒಂದು ರೋಧಕದ ಮುಂದೆ ಮತ್ತೊಂದು ರೋಧಕನ ಜೋಡಿಸಿ ನಾವು ಈ ರೀತಿಯ ಕ್ರಮವನ್ನು ಈ ರೀತಿಯ ಜೋಡಣೆ ಏನಾಗ್ತಪ್ಪ ಅಂತಂದ್ರೆ ಸರಣಿ ಕ್ರಮದ ರೋಧಕಗಳ ಜೋಡಣೆ ಅಂತ ಕರೀತೀವಿ. ಈ ಕ್ರಮ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಬ್ಯಾಟ್ರಿ, ಸ್ವಿಚ್ ಇದೆ, ವಾಹಕ ತಂತಿ, 3 ಬಲ್ಬ್ಗಳಿವೆ. ಇದರ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ಬ್ಯಾಟ್ರಿ ಇದೆ, ವಾಹಕ ತಂತಿ, ಬಲ್ಬ್, 3ನೇ ಬಲ್ಬ್, ಸ್ವಿಚ್. ಇದನ್ನ ಬಲ್ಬ್ ಆನ್ ಮಾಡ್ತೀನಿ. ಬಲ್ಬ್ ಆನ್ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಕರೆಂಟ್ ಇಲ್ಲಿ 3 ದೀಪಗಳಲ್ಲಿ ಅಥವಾ 3 ವಲಯಗಳಲ್ಲಿ ಪ್ರಸಾರ ಆಗುತ್ತೆ. ಸಪೋಸ್ ಏನಾಗತ್ತಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಉಪಕರಣ ಈ ಬಲ್ಬ್ ಏನಾದ್ರು ಹಾಳಾಗಿ ಹೋಗ್ಬಿಡ್ತಪ್ಪ ಅಥವಾ ಇದು ಬಲ್ಬ್ ಎಲ್ಲ ಸುಟ್ಟು ಬಿಡ್ತು ಅಂದಾಗ ಮುಂದೆ ಯಾವುದೇ ಉಪಕರಣಗಳು ಕಾರ್ಯನಿರ್ವಹಿಸಂಗಿಲ್ಲ. ಸೊ ಏನಾಗತ್ತಪ್ಪ ಅಂದ್ರೆ ಇದೊಂದು ಮಿತಿ ಇದೆ. ಸಪೋಸ್ ಈ ಬಲ್ಬ್ ಬಂದೇ ಅಲ್ಲ, ಈ ಬಲ್ಬ್ನ ಕನೆಕ್ಷನ್ ಕಟ್ ಮಾಡಿದ್ರು ಕೂಡ ಬಲ್ಬ್ಗಳು ಆನ್ ಆಗುತ್ತೆ. ಮತ್ತು ಇದು ಇನ್ನೂ ಏನಾಗತ್ತಪ್ಪ ಅಂದ್ರೆ ವೋಲ್ಟೇಜ್ ಫಸ್ಟ್ ಬಂದಿರತಕ್ಕಂಥ ಬಲ್ಬಿಗೆ ಬಳಕೆ ಆಗೈತಿ, ನಂತರ ಈ ಬಲ್ಬಿಗೆ ಬರುತ್ತೆ, ನಂತರ ಈ ಬಲ್ಬಿಗೆ ವೋಲ್ಟೇಜ್ ಕೂಡ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಮುಂದಿನ ಬಲ್ಬಿಗೆ ಇದು ಇರತಕ್ಕಂಥ 9 ವೋಲ್ಟ್ ವೋಲ್ಟೇಜ್ ಎಲ್ಲ ಬಲ್ಬ್ಗಳಿಗೆ ಬರಂಗಿಲ್ಲ. ಹಾಗಾಗಿ ಒಂದು ಪರಿಣಾಮಕಾರಿ ಅಲ್ಲದೇ ಇರತಕ್ಕಂಥ ಒಂದು ಮಂಡಲ. ಮತ್ತು ಇಲ್ಲಿ ಒಂದು ಉಪಕರಣ ಹಾಳಾಯ್ತಪ್ಪ ಅಂದ್ರೆ ಮತ್ತೊಂದು ಉಪಕರಣ ಯಾವುದೇ ರೀತಿ ಕೆಲಸನೇ ಮಾಡಂಗಿಲ್ಲ. ಮತ್ತು ಇಡೀ ಮಂಡಲಕ್ಕೆ ಏನಾಗತ್ತಪ್ಪ ಅಂದ್ರೆ ರೋಧ ಜಾಸ್ತಿ ಆಗಿದೆ. ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಕ್ಕಂಥ ರೋಧಕಗಳ ಮಂಡಲ. ಇದನ್ನ ಏನು ಮಾಡಿಯಪ್ಪ ಅಂತಂದ್ರೆ 2 ಬಲ್ಬ್ಗಳನ್ನ ಸಮಾಂತರ ಜೋಡಿಸಿದ್ದಾರೆ, ಒಂದ್ರ ಮುಂದೆ ಒಂದಿಲ್ಲ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ವೋಲ್ಟೇಜು 2 ಬಲ್ಬ್ಗಳಿಗೆ ಸಮಾನ ಒಳಗೆ ಬರ್ತದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ವೋಲ್ಟೇಜು ಡಿವೈಡ್ ಆಗಂಗಿಲ್ಲ. ನೋಡ್ಬೋದು, ಇಲ್ಲಿ ಆನ್ ಮಾಡ್ತಾ ಇದ್ದೀನಿ, ಇಲ್ಲಿ 2 ಬಲ್ಬ್ಗಳು ಆನ್ ಆಗಿರ್ತವೆ. ಸಪೋಸ್ ಏನೋ ಯಾವುದೋ ಒಂದು ಉಪಕರಣ ಹಾಳಾಯಿತು, ಅದರ ಕಾರ್ಯಕ್ಷಮತೆ ಕಟ್ ಆಯಿತು, ಈ ಬಲ್ಬ್ ಕಟ್ ಆದ ಏನಂತಪ್ಪ ಅಂದ್ರೆ ಈ ಬಲ್ಬ್ ಅದನ್ನಾಗಿ ಡಿಪೆಂಡ್ ಇಲ್ಲ, ವೋಲ್ಟೇಜ್ ಸರಿ. ವೋಲ್ಟೇಜ್ 2 ಒಂದು ಸಮಾನ. ಸಪೋಸ್ ಇದೇನಾದ್ರು ಹಾಳಾಯಿತು, ಏನಾದ್ರು ಹಾಳಾಯಿತು ಅಂತಂದ್ರೆ
ಈ ಎರಡು ಕಾರ್ಯ ಮಾಡೋದು ಸಪೋಸ್ ಯಾವುದೋ ಒಂದು ಬಲ್ಬು ಅಥವಾ ಏನೋ ಒಂದು ಉಪಕರಣ ಹಾಳಾಗಿಬಿಟ್ಟು ಅಂದ್ರೆ ಉಳಿದ ಉಪಕರಣಗಳು ಕಾರ್ಯ